ಡಿಸೆಂಬರ್ ನಂತರ ಭಾರತದಲ್ಲಿ ಓಡಲಿವೆ 35 ಹೈಡ್ರೋಜನ್ ರೈಲು. ಮೊದಲ ರೈಲು ಯಾವ ರಾಜ್ಯಕ್ಕೆ ಗೊತ್ತೇ? ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹೊಸ ತಂತ್ರಜ್ಞಾನಗಳು ಜಾರಿಗೊಳ್ಳುತ್ತಿದ್ದು, ಅದರ ಲಾಭ ಜನರಿಗೆ ಸಿಗುತ್ತಿದೆ. ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಇದೇ ಡಿಸೆಂಬರ್ನಲ್ಲಿ ಜಲಜನಕ ಆಧಾರಿತ ರೈಲೊಂದನ್ನು, ಹೈಡ್ರೋಜನ್ ರೈಲು, ಭಾರತೀಯ ರೈಲ್ವೆಗೆ ಸೇರ್ಪಡೆಗೊಳಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಜರ್ಮನಿಯ TUV SUD ಕಂಪನಿಯಿಂದ ಈ ಸೇವೆಯನ್ನು ಪಡೆಯಲಾಗುತ್ತದೆ. ಮೊದಲ ರೈಲು ಹರ್ಯಾಣದ ಜಿಂಡ್ ಹಾಗೂ ಸೋನಿಪತ್ ನಡುವೆ ಸಂಚರಿಸಲಿದೆ. ಈ ಸೇವೆ ಆರಂಭಿಸಿದ ವಿಶ್ವದ 5ನೇ ರಾಷ್ಟ್ರ ಎಂಬ ಹೆಗ್ಗಳಿಕೆ ಭಾರತದ ಪಾಲಾಗಲಿದೆ. ಪ್ರವಾಸೋದ್ಯಮಕ್ಕೆ ಪುಷ್ಟಿ ನೀಡುವ ಸಲುವಾಗಿ ವಿಸ್ಟಾಡೂಮ್ ನಂತ ಅತ್ಯಾಕರ್ಷಕ ಮತ್ತು ಲಕ್ಷುರಿ ರೈಲುಗಳನ್ನು ಬಿಡುಗಡೆ ಮಾಡಿರುವ ಕೇಂದ್ರ ಸರ್ಕಾರ, ಈಗ ಆ ಕ್ಷೇತ್ರದ ಮತ್ತಷ್ಟು ಬೆಳವಣಿಗೆಗಾಗಿ ಹೈಡ್ರೋಜನ್ ರೈಲಿನ ಸೇವೆಯನ್ನು ಒದಗಿಸಲು ನಿರ್ಧರಿಸಿದೆ. ಇದೇ ವರ್ಷ ಡಿಸೆಂಬರ್ನಲ್ಲಿ ಈ ರೈಲಿನ ಸೇವೆ ಭಾರತದಲ್ಲಿ ಆರಂಭವಾಗಲಿದೆ. ಆ ಮೂಲಕ ಭಾರತ ಹೈಡ್ರೋಜನ್ ರೈಲು ಸೇವೆ ಅಳವಡಿಸಿಕೊಂಡ ವಿಶ್ವದ 5ನೇ ರಾಷ್ಟ್ರವಾಗಲಿದೆ. ಸದ್ಯಕ್ಕೆ ಜರ್ಮನಿ, ಫ್ರಾನ್ಸ್, ಸ್ವೀಡನ್, ಚೀನಾದಲ್ಲಿ ಮಾತ್ರ ಇಂಥ ರೈಲುಗಳು ಸಂಚರಿಸುತ್ತಿದ್ದು, ಡಿಸೆಂಬರ್ ನಂತರ ಆ ಸಾಲಿಗೆ ಭಾರತ ಕೂಡ ಸೇರ್ಪಡೆಯಾಗಲಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ರೈಲ್ವೆಯಲ್ಲಿ ಅಭೂತಪೂರ್ವ ಬದಲಾವಣೆಗಳಾಗಿವೆ ಹಾಗೂ ಹಲವಾರು ರೀತಿಯಲ್ಲಿ ಸುಧಾರಣೆಗಳಾಗಿವೆ. ಅಷ್ಟೇ ಅಲ್ಲದೆ, ವಂದೇ ಭಾರತ್ ರೈಲುಗಳು ಬಂದಾದ ನಂತರ ರೈಲ್ವೆ ಪ್ರಯಾಣ ಮತ್ತಷ್ಟು ತ್ವರಿತ ಹಾಗೂ ಆರಾಮದಾಯಕವಾಗಿವೆ. ಇನ್ನು, ಹೈಡ್ರೋಜನ್ ರೈಲುಗಳ ಸೇವೆಯಿಂದಾಗಿ ಮತ್ತಷ್ಟು ಉತ್ತಮ ಸೇವೆಗಳನ್ನು ನೀಡಲು ರೈಲ್ವೆ ಇಲಾಖೆ ಟೊಂಕ ಕಟ್ಟಿ ನಿಂತಿದೆ. ಮೊದಲ ರೈಲು ಎಲ್ಲಿ ಓಡುತ್ತೆ? ಸದ್ಯಕ್ಕೆ ಭಾರತದಲ್ಲಿ ತನ್ನ ಸೇವೆ ಆರಂಭಿಸಲಿರುವ ಈ ರೈಲಿನ ತಂತ್ರಜ್ಞಾನ ಜರ್ಮನಿಯದು. ಅಲ್ಲಿನ TUV SUD ಕಂಪನಿಯಿಂದ ತಂತ್ರಜ್ಞಾನವನ್ನು ಪಡೆದು ಅದೇ ಕಂಪನಿಯ ಸಹಯೋಗದೊಂದಿಗೆ ಭಾರತದಲ್ಲಿ ಈ ರೈಲು ಸೇವೆಯನ್ನು ನಿರ್ಧರಿಸಲಾಗಿದೆ. ಅಂದಹಾಗೆ, ಮೊದಲ ರೈಲು ಹರ್ಯಾಣದಲ್ಲಿ ಸಂಚರಿಸಲಿದೆ. ಹರ್ಯಾಣದ ಜಿಂಡ್ ಸೋನಿಪತ್ ಮಾರ್ಗದಲ್ಲಿ ಹೈಡ್ರೋಜನ್ ಆಧಾರಿತ ಪುಟಾಣಿ ರೈಲನ್ನು ಮೊದಲು ಪ್ರಾಯೋಗಿಕವಾಗಿ ಓಡಿಸಲಾಗುತ್ತದೆ. ಅಲ್ಲಿನ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇತರ ರಾಜ್ಯಗಳಿಗೆ ಹೈಡ್ರೋಜನ್ ರೈಲುಗಳನ್ನು ಓಡಿಸಲು ನಿರ್ಧರಿಸಲಾಗಿದೆ. ವೆಚ್ಚ ಎಷ್ಟು? ಹೈಡ್ರೋಜನ್ ಹೆರಿಟೇಜ್ ಇನಿಷಿಯೇಟಿವ್ ಯೋಜನೆಯಡಿಯಲ್ಲಿ ಒಟ್ಟು 35 ರೈಲುಗಳನ್ನು ಜರ್ಮನಿಯ ತಂತ್ರಜ್ಞಾನದಡಿ ತಯಾರಿಸಲು ಭಾರತ ನಿರ್ಧರಿಸಿದೆ. ಚೆನ್ನೈನಲ್ಲಿರುವ ರೈಲ್ವೆ ಕೋಚ್ ತಯಾರಿಕಾ ಘಟಕದಲ್ಲಿ ಈ ಎಲ್ಲಾ ರೈಲು ಬೋಗಿಗಳು, ಇಂಜಿನ್ ತಯಾರಾಗುತ್ತದೆ. ಪ್ರತಿಯೊಂದು ಕೋಚ್, ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬೇಸ್ಡ್ ಟವರ್ ಕಾರ್ಸ್ ಎಂದು ಕರೆಯಲಾಗುತ್ತದೆ. ಇಂಥ ಒಂದು ಬೋಗಿಯನ್ನು ತಯಾರಿಸಲು 10 ಕೋಟಿ ರೂಪಾಯಿ ಖರ್ಚಾಗುತ್ತದೆ. ಈ ರೈಲು ಸಾಮಾನ್ಯ ಹಳಿಗಳ ಮೇಲೆ ಓಡಿಸಬಹುದಾದರೂ ರೈಲು ಹಳಿಗೆ ಕೆಲವಾರು ಮಾರ್ಪಾಟುಗಳನ್ನು ಮಾಡಬೇಕಾಗುತ್ತದೆ. ಒಂದು ಮಾರ್ಗದ ರೈಲು ಹಳಿಗೆ ಕೆಲವು ಮಾರ್ಪಾಟುಗಳನ್ನು ಮಾಡಬೇಕಾದರೆ ಅದಕ್ಕೆ ಸುಮಾರು 75 ಕೋಟಿ ರೂಪಾಯಿ ಖರ್ಚಾಗುತ್ತದೆ ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕಂಫರ್ಟ್ ಹೇಗೆ? ವೇಗ ಎಷ್ಟು? ಈ ರೈಲುಗಳು ತುಂಬಾ ಆರಾಮದಾಯಕವಾಗಿರಲಿವೆ. ಇವು ಜೀರೋ ಮಾಲಿನ್ಯ ಮಾದರಿಯ ರೈಲುಗಳಾಗಿರಲಿವೆ. ಒಳಗಡೆ ಸೋಫಾವನ್ನು ಹೋಲುವಂತ ಕಂಫರ್ಟ್ ಇರುವ ಆಸನಗಳನ್ನು ಅಳವಡಿಸಲಾಗುತ್ತದೆ. ಜಲಜನಕದ ಅಡಿಯಲ್ಲಿ ರೈಲುಗಳು ಓಡುವುದರಿಂದ ಹೆಚ್ಚು ಶಬ್ದವೂ ಇರುವುದಿಲ್ಲ. ಸಾಮಾನ್ಯವಾಗಿ 1 ಗಂಟೆಗೆ 200 ಕಿ.ಮೀ. ವೇಗದಲ್ಲಿ ಅವರು ಚಲಿಸುತ್ತವೆ.